ಯಾದಗಿರಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಯ ಅವಾಂತರದಿಂದ ಈಗ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಅವಾಂತರ, ಬಿರುಗಾಳಿ ಸಹಿತ ಭಾರಿ ಮಳೆಗೆ ಭಾರಿ ಪ್ರಮಾಣದಲ್ಲಿ ಹಾನಿ ಆಗ್ಬಿಟ್ಟಿದೆ. ತುಮಕೂರು ಗ್ರಾಮದಲ್ಲೂ ಕೂಡ ಧರೆಗೆ ಉರುಳಿವೆ 50ಕ್ಕೂ ಹೆಚ್ಚು ಮರಗಳು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ ಗಾಳಿಗೆ ಹಾರಿ ಹೋದಂತಹ ಮನೆಗಳು, ಮೇಲ್ಭಾಗದ ಸೀಟ್ಗಳು, ಮಳೆ ಅವಾಂತರಕ್ಕೆ ತುಮಕೂರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಇತ್ತ ಜನ ನಾವು ಬದುಕೋದು ಹೇಗಪ್ಪ, ಈ ರೀತಿ ಆಗ್ತಾ ಇದೆ ಅಂತ ನೋಡಿ. ಒಂದು ಕಡೆ ಸರ್ಕಾರ ಈ ರೀತಿಯಾಗಿ ಬರೆಯನ್ನ ಎಳಿತಾ ಇರೋದು, ಮತ್ತೊಂದು ಕಡೆ ಜನರಿಗೆ ಮಳೆಯಿಂದಾಗಿ ಇಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗಿ ನಷ್ಟ ಉಂಟಾಗ್ತಾ ಇರೋದು, ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಬೀಳ್ತಾ ಇದೆ ಜನರ ಮೇಲೆ ಪರಿಣಾಮ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮೇಲ್ಛಾವಣಿಗಳು ಹಾರೋಗಿರೋದು, ಶೀಟ್ಗಳು ಹಾರೋಗಿರೋದು, ಕಿತ್ತೋಗಿರೋದು, ಬಿದ್ದೋಗಿರೋದು, ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಕಡೆ ಅವಾಂತರ ಸೃಷ್ಟಿಯಾಗ್ತಾ ಇದೆ, ದೊಡ್ಡ ದೊಡ್ಡ ಮರಗಳು ಧರಶಾಹಿ ಆಗ್ತಾ ಇದ್ದಾವೆ, ಭಾರಿ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ. ಇತ್ತ ತುಮಕೂರು ಗ್ರಾಮದಲ್ಲೂ ಕೂಡ ಧರೆಗೆ ಒಂದು 50ಕ್ಕೂ ಹೆಚ್ಚು ಮರಗಳು ಧರಶಾಹಿ ಆಗಿರೋದು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಬುಡದ ಸಮೇತ ಕಿತ್ಕೊಂಡು ಬಂದಿದೆ. ಸುರಿದ ಮಳೆಗೆ ತತ್ತರಿಸಿದಂತಹ ಯಾದಗಿರಿ ಜನತೆ ಇತ್ತ ಸೂಕ್ತ ಪರಿಹಾರವನ್ನು ಕೂಡ ಇನ್ನೂ ಕೂಡ ಕಲ್ಪಿಸಿಲ್ಲ ಅಂತೇಳಿ ಅಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿನ್ನೆ ಸುರಿದ ಮಳೆಗೆ ತತ್ತರಿಸಿದಂತಹ ಯಾದಗಿರಿ ಜನತೆ ತಡರಾತ್ರಿ ಬಿರುಗಾಳಿ ಸಹಿತ ಮಳೆ ಬಂದಿದೆ, ಭಾರಿ ಅವಾಂತರ ಸೃಷ್ಟಿಯಾಗಿದೆ, ಹಾರಿ ಹೋಗ್ಬಿಟ್ಟಿದ್ದಾವೆ ಮನೆಯ ಮೇಲ್ಛಾವಣಿಗಳು, ಸೀಟ್ಗಳು ಎಲ್ಲವೂ ಕೂಡ. ನಿನ್ನೆ ಸುರಿದಿರುವಂತಹ ಈ ಮಳೆಗೆ ಯಾದಗಿರಿಯಲ್ಲಿ ಜನತೆ ತತ್ತರಿಸಿ ಹೋಗಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಒಂದ್ ಕಡೆ ಮೇಲ್ಛಾವಣಿ ಕುಸಿದಿರೋದು, ಮತ್ತೊಂದು ಕಡೆ ಸೀಟ್ಗಳು ಎಗ್ರುಕೊಂಡು ಹೋಗಿರೋದು, ಮತ್ತೊಂದು ಕಡೆ ಮರಗಳು ಬುಡದ ಸಮೇತ ಧರಶಾಹಿ ಆಗಿರೋದು. ಒಂದು ವೇಳೆ ಏನಾದರೂ ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಕತೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವಗೌಡ ದೂರವಾಣಿ ಸಂಪರ್ಕದಲ್ಲಿ. ಬಸವಗೌಡ, ಈಗ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಯಾದಗಿರಿ ಜನತೆ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಹೇಗಿದೆ ಈಗ ಅಲ್ಲಿನ ಪರಿಸ್ಥಿತಿ? ಅಲ್ಲಿನ ಜನರ ಪರಿಸ್ಥಿತಿ ಹೇಗಿದೆ? ಮತ್ತೆ ಆ ಮೇಲ್ಛಾವಣಿ ಕುಸಿತಿರುವಂತಹ ಮನೆಯವರ ಪರಿಸ್ಥಿತಿ ಹೇಗಿದೆ? ಏನು ಯಾದಗಿರಿಯ ತಡರಾತ್ರಿ ಭಾರಿ ಮಳೆ ಕೂಡ ಬಂದ ಹಿನ್ನೆಲೆಯಲ್ಲಿ ಕೂಡ ಯಾದಗಿರಿ ತುಂಬಾ ಸಾಕಷ್ಟು ಆತಂಕ ಎದುರಾಗಿದೆ ಅಂತ ಹೇಳೋದು. ಬಿರುಗಾಳಿ ಸಹಿತ ಭಾರಿ ಮಳೆ ಪ್ರಮಾಣದಿಂದ ಸಾಕಷ್ಟು ಹಾನಿಯಾಗಿದೆ. ಅಂದ್ರೆ 50ಕ್ಕೂ ಹೆಚ್ಚು ಮರಗಳು ಕೂಡ ನೆಲಕ್ಕೆ ಉರುಳಿದ್ದು, ಹಾಗಾಗಿ ವಿದ್ಯುತ್ ಕಂಬಗಳು ಕೂಡ ವಿದ್ಯುತ್ ಕೂಡ ಸ್ಥಗಿತಗೊಂಡಿದೆ. ಹಾಗಾಗಿ ಜೀವನ ಕೂಡ ಬಹಳ ಸಂಕಷ್ಟದಲ್ಲಿ ಎದುರಾಗ್ತಾ ಇದೆ. ಇನ್ನೊಂದು ವಿಷಯ ಹೇಳೋದಂತಂದ್ರೆ ವಡಗೇರಿ ತಾಲೂಕದಲ್ಲಿ ಅತಿ ಹೆಚ್ಚು ಮಳೆಯಾಗಿದೆ. ಹಾಗೂ ಮತ್ತು ಯಾದಗಿರಿ ಜಿಲ್ಲೆಯ ಕೊನೆಯ ಅಂತಂದ್ರೆ ಅರಕೇರ ಮತ್ತು ಕಕ್ಕೇರ ಗ್ರಾಮದಲ್ಲಿ ಕೂಡ ಸಾಕಷ್ಟು ಗಾಳಿ ಮಳೆ ಬಂದು ಕೂಡ ಮನೆಯನ್ನು ಕೂಡ ಮೇಲ್ಛಾವಣಿ ಕುಸಿದು ಹೋಗಿದೆ. ಸಾಕಷ್ಟು ಬಡವರು ಕೂಡ ಅಲ್ಲಿ ಜೀವನ ಮಾಡ್ತಾ ಇದ್ರು. ಅಂದ್ರೆ ಸೂರುನೇ ಇರ್ತಾ ಇದ್ದಲ್ಲ, ಸೂರು ಇಲ್ಲದವರು ಕೂಡ ಒಂದು ಶೆಡ್ ಹೊಡ್ಕೊಂಡು ಗೂಡ್ಸಿಲನ್ನು ಕಟ್ಟಿಕೊಂಡು ಜೀವನ ಸಾಕ್ತಾ ಇದ್ರು. ಈ ಮಳೆ ಗಾಳಿಯನ್ನು ಹೊಡೆತಕ್ಕೆ ಶೆಡ್ ಕೂಡ ಕಿತ್ಕೊಂಡು ಹೋಗಿ ಕುಟುಂಬ ಬೀದಿಗೆ ಬಂದು ನಿಂತಿದೆ. ಹೀಗಾಗಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಆ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ನೀಡ್ತಾರೆ ಎಂಬುದು ಕೂಡ ಇಂಚರ ಕಾದ್ ನೋಡ್ಬೇಕಾಗುತ್ತೆ. ಇಂಚರ ಬಸನಗೌಡ, ಈಗ ಮತ್ತೊಂದು ಪ್ರಶ್ನೆ ಅಂತಂದ್ರೆ ನೋಡಿ, ಈಗ ಒಂದೇ ಒಂದು ರಾತ್ರಿಗೆ ಇಡೀ ಜನ ತತ್ತರಿಸಿ ಹೋಗ್ತಿದ್ದಾರೆ ಈ ಮಳೆಗೆ. ಈಗ ನೋಡಿದ್ರೆ ಮರಗಳು ಈ ರೀತಿಯಾಗಿ ಬಿದ್ದಿರೋದು ಬುಡ ಸಮೇತ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನು? ಅಧಿಕಾರಿಗಳು ಯಾರಾದ್ರೂ ಬಂದಲ್ಲಿ ತೆರವು ಕಾರ್ಯವನ್ನ ಮಾಡ್ತಾ ಇದ್ದಾರಾ ಇಲ್ವಾ? ಇಂಚರ ತೆರವು ಕಾರ್ಯಾಚರಣೆಗೆ ಮುಂದುವರೆದಿದೆ. ಅಧಿಕಾರಿಗಳು ಕೂಡ ಆ ಕೆಲಸವನ್ನು ಮುಂದುವರಿಸಿದ್ದಾರೆ. ಆದರೆ ಸೂರು ಇಲ್ಲದೆ ಅಂದ್ರೆ ಗುಡಿಸಲಿಟ್ಟುಕೊಂಡು ಬದುಕುವಂತ ಜನರಿಗೆ ಸೂರು ಒದಗಿಸಬೇಕಾಗಿತ್ತು. ಅಂತವರಿಗೆ ಸೂರು ಸಿಕ್ಕಿಲ್ಲ. ಅಂತ ಗುಡಿಸಲನ್ನು ಕಟ್ಟಿಕೊಂಡು ಜೀವನ ಸಾಕ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರಿಗೆ ಮನೆ ಇಲ್ಲದೆ ಬೀದಿಯಲ್ಲಿ ಮುಳುಕುವಂತ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಇಲ್ಲಿಯ ಜನಪ್ರತಿನಿಧಿಗಳು ಹೆಚ್ಚಿನ ಗಮನ ಹೊರಿಸಬೇಕಾಗುತ್ತೆ. ಯಾಕಂದ್ರೆ ಬಹಳ ಬಡ ಕುಟುಂಬ, ಅಂದ್ರೆ ದಿನನಿತ್ಯ ಕೂಲಿ ಮಾಡಿದ್ರೆ ಅವ್ರ ಜೀವನ ಸಾಗುತ್ತೆ. ಕೂಲಿ ಮಾಡಿಕೊಂಡು ಬಂದು ಅವರು ಆ ಗುಡಿಸಲಲ್ಲಿ ಜೀವನ ವಾಸ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಇಂತ ಗಾಯದ ಮೇಲೆ ಬರೆ ಎಳೆದಂತ ಆಗಿದೆ ಅಂತಾನೆ ಹೇಳ್ಬೋದು. ಇಂಚರ ಬಸನಗೌಡ ಪಾಟೀಲ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ನಿನ್ನೆ ಸುರಿದಂಥ ಮಳೆಗೆ ಈಗ ಯಾದಗಿರಿ ಜನತೆ ತತ್ತರಿಸಿ ಹೋಗ್ತಾ ಇದ್ದಾರೆ. ತಡರಾತ್ರಿವರೆಗೂ ಕೂಡ ಬಂದಿರುವಂತಹ ಮಳೆ ಅಷ್ಟೇ ಇಡೀ ರಾಜ್ಯವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದೆ. ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಮಳೆ ಆಗುತ್ತೆ ಅಂತ ಹೇಳಿ.
ಈಗ ಅಂತೂ ಇಂತೂ ಅಲ್ಲಿರೋ ಜನಜೀವನ, ಎಲ್ಲರ ಜನಜೀವನ ಅಸ್ತವ್ಯಸ್ತವಾಗ್ಬಿಟ್ಟಿದೆ. ಒಂದಲ್ಲ ಒಂದು ಅವಾಂತರಗಳು ಈ ಮಳೆಯಿಂದ ಸೃಷ್ಟಿಯಾಗಿರೋದು ಒಂದೊಂದಲ್ಲ. ಸದ್ಯಕ್ಕೆ ಅಧಿಕಾರಿಗಳು ಭೇಟಿ ನೀಡಬೇಕು, ಅಲ್ಲಿ ಏನಾಗಿದೆ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಅಲ್ಲಿ ಬಿದ್ದಿರುವಂಥ ಮರಗಳನ್ನು ತೆರವು ಕಾರ್ಯಾಚರಣೆಯನ್ನು ಮಾಡಬೇಕಾಗತ್ತೆ.